ದೇಶದ ಜನತೆಗೆ ಮತ್ತೊಂದು ಶಾಕ್. ಇದು ಕೊಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಜನರಿಗೆ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ಈಗಿರುವಂತಹ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ದೇಶದ ಜನರಿಗೆ. ಮತ್ತೆ ಅಡುಗೆ ಸಿಲಿಂಡರ್ ದರವನ್ನ ಏರಿಕೆ ಮಾಡಲಾಗಿದೆ. ಪ್ರತಿ ಸಿಲಿಂಡರ್ ಮೇಲೆ, ಇದು ಗೃಹ ಬಳಕೆಯ ಸಿಲಿಂಡರ್, ಪ್ರತಿ ಸಿಲಿಂಡರ್ ಮೇಲೆ 29 ರೂಪಾಯಿ ದರ ಏರಿಕೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಮತ್ತೊಂದು ಆದೇಶ ಇದು. 3 ತಿಂಗಳಲ್ಲಿ ಬರೋಬ್ಬರಿ 90 ರೂಪಾಯಿ ಏರಿಕೆ ಆಗಿದೆ. ಇದು 3 ತಿಂಗಳಲ್ಲಿ ಎರಡನೇ ಬಾರಿ ದರ ಏರಿಕೆ ಆಗಿರುವಂಥದ್ದು. 3 ತಿಂಗಳಲ್ಲಿ ಒಟ್ಟು 90 ರೂಪಾಯಿ ಏರಿಕೆ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್, ವಾಣಿಜ್ಯ ಬಳಕೆಯ ಸಿಲಿಂಡರ್ 3200 ರೂಪಾಯಿ ಏನೋ ಇದೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗ್ತಾ ಇರುವಂಥದ್ದು 3200 ರೂಪಾಯಿ ಬಹುತೇಕ. ಅದು ನಿರಂತರವಾಗಿ ಏರಿಕೆ ಆಗ್ತಾನೆ ಇದೆ ವಾಣಿಜ್ಯ ಸಿಲಿಂಡರ್ ಬೆಲೆ. ಆದರೆ ಈಗ 3 ತಿಂಗಳಲ್ಲಿ 2 ಬಾರಿ ಹೆಚ್ಚಳ ಆಗಿರುವಂಥದ್ದು ಗೃಹ ಬಳಕೆಯ ಸಿಲಿಂಡರ್, ಮನೆಯಲ್ಲಿ ಯೂಸ್ ಮಾಡುವಂಥ ಸಿಲಿಂಡರ್. 913 ರೂಪಾಯಿ ಇದ್ದಂಥ ದರ, ಅದು 14 kg 200 ಗ್ರಾಂ ಸಿಲಿಂಡರ್ನ ದರ 942 ರೂಪಾಯಿಗೀಗ ಏರಿಕೆ ಆಗಿದೆ. ಇದು 3 ತಿಂಗಳಲ್ಲಿ ಎರಡನೇ ಬಾರಿಯ ದರ ಹೆಚ್ಚಳ ಆಗಿರುವಂಥ ಪ್ರಕ್ರಿಯೆ. ಮೊದಲು ಮಾರ್ಚ್ 7ರಂದು 60 ರೂಪಾಯಿ ಬೆಲೆ ಏರಿಕೆ ಮಾಡಲಾಗಿತ್ತು. ಈಗ 29 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ವೆರಿ ಗುಡ್ ಮಾರ್ನಿಂಗ್. ಒಂದು ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಹಿಂದೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಮಾತ್ರ ನಿರಂತರವಾಗಿ ಏರಿಕೆ ಆಗ್ತಾನೆ ಇತ್ತು. ಯಾಕಂದ್ರೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಡಲಾಗ್ತಾ ಇತ್ತು. ಆದರೆ ಜನತೆ ಮೇಲೆ ಹೊಡೆತ ಕೊಡೋದು ಬೇಡ, ಅವರ ಒಂದು ಬೆಲೆ ಇಳಿಕೆಯ ಅದೊಂದು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋಣ ಅಂತ ಗೃಹ ಬಳಕೆ ಸಿಲಿಂಡರ್ಗೆ ಜಾಸ್ತಿ ಕೈ ಹಾಕಿರಲಿಲ್ಲ ಬೆಲೆ ಏರಿಕೆಯಾಗಿ. ಬಟ್ ಈಗ 2 ಟೈಮ್ಸ್ ಜಾಸ್ತಿ ಆಗಿದೆ 3 ತಿಂಗಳಲ್ಲಿ. ಜನ ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ ಈಗ? ಖಂಡಿತ ಅರುಣ್, ಯಾಕಂದ್ರೆ ಯುದ್ಧದ ಎಫೆಕ್ಟ್ ಮೊದಲು ತಟ್ಟಿದ್ದೆ ಅದು ಕಮರ್ಷಿಯಲ್ ಗ್ಯಾಸ್ಗಳಿಗೆ. ಅದಾದ್ಮೇಲೆ LPG ಇರ್ಬೋದು, CNG ಇರ್ಬೋದು, ಹೀಗೆ ಪ್ರತಿಯೊಂದಕ್ಕೂ ಕೂಡ ತೊಂದರೆ ಆಯಿತು, ಅಭಾವನೂ ಕೂಡ ಸೃಷ್ಟಿ ಆಯಿತು. ಗೃಹ ಬಳಕೆಯ ಗ್ಯಾಸ್ಗೆ ಏನಿದೆ ಸಿಲಿಂಡರ್, ಅದಕ್ಕೆ ಹೆಚ್ಚು ನಾವು ಹೊರೆ ಹೊರಿಸೋದಿಲ್ಲ ಅಂತಾನೆ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಅದಾಗೆ ಕೂಡ ಮಾರ್ಚ್ 7ರಂದು 60 ರೂಪಾಯಿ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 60 ರೂಪಾಯಿ ಹೆಚ್ಚಳ ಮಾಡಿತ್ತು. ಅದಾದ್ಮೇಲೆ ಇವತ್ತಿನಿಂದ ಮತ್ತಷ್ಟು ದರವನ್ನು ಹೆಚ್ಚಳ ಮಾಡಿದೆ. ಅದು ಏನಂದ್ರೆ ಗೃಹ ಬಳಕೆ 14.2 kg ಏನು ಸಿಲಿಂಡರ್ ಏನಿದೆ ಇದರ ದರ ಮತ್ತೆ ಈಗ 29 ರೂಪಾಯಿ ಹೆಚ್ಚಳ ಆಗಿದೆ. ಈ ಮೂಲಕ 944 ರೂಪಾಯಿ ಹೆಚ್ಚಳ ಆಗಿದೆ. ಸೊ ಈ ಮೂಲಕ ಗೃಹ ಬಳಕೆದಾರರಿಗೂ ಕೂಡ, ಅಂದ್ರೆ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಮತ್ತು ಪ್ರತಿಯೊಬ್ಬರು ಕೂಡ ಈ ಗ್ಯಾಸ್ ಸಿಲಿಂಡರ್ನಂತ ಬಳಕೆ ಮಾಡಲೇಬೇಕು. ಅವರಿಗೆ ಹೆಚ್ಚು ತೊಂದರೆ ಆಗೋದಿಲ್ಲ, ಅಭಾವಂತೂ ಸೃಷ್ಟಿ ಆಗ್ತಾ ಇಲ್ಲ. ಆದರೆ ದರ ಮತ್ತೊಂದು ಸಾರಿ ಹೆಚ್ಚಳ ಮಾಡಿರೋದು. ಈ ಮೂಲಕ ಕಳೆದ 3 ತಿಂಗಳಲ್ಲಿ ಆಲ್ಮೋಸ್ಟ್ 70 ರೂಪಾಯಿ ಹೆಚ್ಚಳ ಮಾಡುವಂತ ನಿರ್ಧಾರವನ್ನು ಕೈಗೊಂಡಿದೆ. ಅದರ ಬಿಸಿ ಸಹಜವಾಗಿ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ತಡ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರವನ್ನು ಹೆಚ್ಚಳ ಮಾಡಬಾರ್ದಾಗಿತ್ತು ಅಂತೇಳಿ ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದೆ, ಮೇಲಿಂದ ಮೇಲೆ ಹೆಚ್ಚಳ ಆಗಿರೋದು. ಯಾಕಂದ್ರೆ ಕಳೆದ 4 ಸಾರಿನೂ ಕೂಡ ದರ ಹೆಚ್ಚಳ ಆಗಿದೆ, ಮುಂದೆನೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆನೂ ಕೂಡ ಹೆಚ್ಚಿದೆ. ಈ ನಡುವೆ ಗೃಹ ಬಳಕೆಯ ಗ್ಯಾಸ್ ದರನೂ ಕೂಡ ಹೆಚ್ಚಳ ಮಾಡಿರೋ ಬಗ್ಗೆ ಜನಸಾಮಾನ್ಯರು, ಅದರಲ್ಲೂ ಕೂಡ ಗೃಹಿಣಿಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್, ಶರಣು ಹಂಪಿ, ಈಗ ಹೆಚ್ಚು ಕಡಿಮೆ 942 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 950 ರೂಪಾಯಿ ಆಯಿತು. ಅಲ್ಲಿಗೆ 50 ರೂಪಾಯಿ ಅವರು ಸರ್ವಿಸ್ ಚಾರ್ಜ್ ಅನ್ನು ಕೂಡ ಪಡಿತಾರೆ ಆ ಸಿಲಿಂಡರ್ ಅನ್ನ ಮನೆಗೆ ತಂದು ಹಾಕೋದಕ್ಕೆ. ಅಲ್ಲಿಗೆ 1,000 ಆಲ್ಮೋಸ್ಟ್ ಮುಗೀತು. ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆಯಾ? ಸದ್ಯಕ್ಕೆ ಮಾತ್ರ ಹೆಚ್ಚಳ ಮಾಡುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಇದೇ ಹೆಚ್ಚಳ ಮಾಡಿರೋದೇ ಶಾಕ್ ಆಗಿದೆ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಜನಸಾಮಾನ್ಯರು ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೆಚ್ಚಳ ಆಗುವಂತ ಲಕ್ಷಣಗಳು ಇಲ್ಲ. ಇದೇ ನಿಜವಾಗ್ಲೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರೋದು. ಕೆಲ ತೈಲ ಕಂಪನಿಗಳು, ಅದರಲ್ಲೂ ಕೂಡ ಆರ್ಥಿಕ ತಜ್ಞರೇನಿದ್ದಾರೆ, ಇದು ಹೆಚ್ಚಳ ಮಾಡೋದಿಲ್ಲ ಅಂತಾನೆ ಕೂಡ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ದರ ಇನ್ನೊಂದಷ್ಟು ಹೆಚ್ಚಳ ಆಗ್ಬಹುದು, ಅದರ ಜೊತೆಗೆ ಆಟೋ LPG ದರ ಏನಿದೆ ಅದು ಇನ್ನೊಂದಷ್ಟು ಹೆಚ್ಚಳ ಆಗ್ಬಹುದು. ಆದ್ರೆ ಗೃಹ ಬಳಕೆಯ ದಾರರಿಗೆ ತೊಂದರೆ ಮಾಡೋದಿಲ್ಲ ಅಂತಾನೆ ಅಂದ್ಕೊಂಡಿದ್ರು. ಆದ್ರೆ ಇದೀಗ ದಿಢೀರಾಗಿ 29 ರೂಪಾಯಿ ಹೆಚ್ಚಳ ಮಾಡಿರೋದು ನಿಜವಾಗ್ಲೂ ಕೂಡ ಶಾಕಿಂಗ್ ನ್ಯೂಸ್. ಮತ್ತಷ್ಟು ಹೆಚ್ಚಳ ಮಾಡುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಪೆಟ್ರೋಲ್, ಡೀಸೆಲ್, ಇನ್ನಿತರೆ ಕಮರ್ಷಿಯಲ್ ಗ್ಯಾಸ್ ಇರ್ಬೋದು ಮತ್ತು ಆಟೋ ಗ್ಯಾಸ್ ಏನಿದೆ ಇದರ ದರ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಯಾಕಂದ್ರೆ ಕಳೆದ ವಾರವಷ್ಟೇ ಮತ್ತೆ ದರ ಹೆಚ್ಚಳ ಆಗಿತ್ತು. ಇಂಡಿಯನ್ ಕಂಪನಿಗಳಿರ್ಬೋದು ಮತ್ತು ಇತರ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ದರ ಹೆಚ್ಚಳ ಮಾಡಿದ್ದಾರೆ.
ಬಟ್ ಇದೇ ರೀತಿಯಾಗಿ ಗೃಹ ಬಳಕೆ ದರ ಹೆಚ್ಚಳ ಆಗುತ್ತಾ ಅಂತ ನೋಡೋದಾದ್ರೆ ಸದ್ಯಕ್ಕೆ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಈಗಿರುವಂತ ದರ ಹೆಚ್ಚಳ ಏನಿದೆ ಇದನ್ನ ನೀಗಿಸ್ಕೊಳ್ಳದೆ ಬಡವರಿಗೆ ಮತ್ತು ಮಧ್ಯಮದವರಿಗೆ ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಅರುಣ್, ಓಕೆ, ನೋಡೋಣ ಶರಣು ಹಂಪಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ಗೆ.